ಹಲೋ ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಟು ಅನದರ್ ಆಫೀಸ್ ಕಮ್ ಟ್ರಾವೆಲ್ ಡೇಗೆ. ಈ ವಿಡಿಯೋಲಿ ನಾ ಎಲ್ಲಿ ವರ್ಕ್ ಮಾಡ್ತೀನಿ ಅಂತ ರಿವೀಲ್ ಮಾಡ್ತೀನಿ. ನಮ್ಮ ಆಫೀಸ್ ಹೈಬ್ರಿಡ್ ಮೋಡ್ ಅಂದ್ರೂ 2 ಡೇಸ್ ಇನ್ ಅ ವೀಕ್ ಆಫೀಸ್ ಹೋಗ್ಬೇಕು. ಸೊ ಅದಕ್ಕಾಗಿ ಜಸ್ಟ್ 2 ಡೇಸ್ ಅಂತ ನಾನು ಊರಿಂದ ಬೆಂಗಳೂರಿಗೆ ಬಂದಿದ್ದೆ. ಇವತ್ತ ಬೆಂಗಳೂರಿಂದ ಊರಿಗೆ ಬೇರೆ ಹೋಗ್ಬೇಕಾಗಿತ್ತು. ಈ ಸರಿನೂ ಬೈ ಕಾರ್ ಹೋಗ್ಬೇಕಾಗಿತ್ತು ಅಂಡ್ ಬೇರೆ ರೂಟ್ ಅಲ್ಲಿ. ಅದರದ್ದು ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಮನೆಗೆ ಬಂದು ರೆಡಿಯಾಗಿ ನಾನು ಆಫೀಸ್ ಕಡೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಒಂದ್ ನೆನಪೋಗಿತ್ತು ಅಂದ್ರೆ ನನ್ನ ವೈಫ್ ಇರ್ಲಿಲ್ಲ, ಸೊ ಅದಕ್ಕೆ ಹೊರಗಡೆ ತಿಂಡಿ ತಿನ್ಬೇಕಾಯ್ತು. ಇದೊಂದು ಬೆಸ್ಟ್ ಸ್ಪಾಟ್, ನೀವು ರಾಜಾಜಿನಗರ್ ಕಡೆ ಬಂದ್ರೆ ಇಲ್ಲಿ ಟ್ರೈ ಮಾಡಬಹುದು. ನಮ್ಮ ಆಫೀಸ್ ಇರೋದು ಟ್ರೈನ್ ಫ್ಯಾಕ್ಟರಿ ಆದ್ಮೇಲೆ ಅದಕ್ಕೆ ಮೆಟ್ರೋ ತಗೊಂಡು ನಾನು ಆಫೀಸ್ ಕಡೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಮೆಟ್ರೋಲ್ ಯಾವಾಗ ಹೋದ್ರು ನನಗಂತೂ ಜಾಗ ಸಿಗಲ್ಲ, ಸಿಕ್ಕರು ಯಾರಾದ್ರೂ ಬಂದೇ ಬಸ್ತಾರ. ಮಾಗಡಿ ರೋಡ್ ಮೆಟ್ರೋ ಇಂದ ನಮ್ಮ ಆಫೀಸ್ ಆಲ್ಮೋಸ್ಟ್ 40 ಮಿನಿಟ್ಸ್ ತಗೋತದ. ಎಸ್, ನಮ್ಮ ಆಫೀಸ್ ಇರೋದು ಬ್ರಿಗೇಡ್ ಮೆಟ್ರೋಪಾಲಿಸ್ ಅಲ್ಲಿ. ಸೊ ಇಲ್ಲಿ ನೋಡಿದ್ರೆ ನಮ್ಮ ಆಫೀಸ್ ಲೋಗೋ ಕಾಣಿಸ್ತದ. ನಾನು ಆಫೀಸ್ಗೆ ಆಫ್ಟರ್ 2 ವೀಕ್ಸ್ ಬಂದಿದ್ದೆ. ಸೊ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇನ್ನೂ ನಡೀತಾನೆ ಇತ್ತು. ಸೊ ಇಲ್ಲಿ ನಮ್ಮ ಆಫೀಸಾಗ ಒಂದ್ 2 ದೊಡ್ಡ ಬಿಂದಿಗೆ ಅದಕ್ಕೆ ನೀರ್ ಬೇಕಾದ್ರೆ ಹೇಳ್ರಿ ತಂದು ಕೊಡ್ತೀನಿ ಅಂತ. ಬಿಲ್ಡಿಂಗ್ ಅಲ್ಲಿ ಬೇರೆ ಬೇರೆ ಕಂಪ್ನಿನೂ ಅವ್ರದ್ದು ಯಾವ್ದೋ ಒಂದು ಟೀಮ್ ಎತ್ನಿಕ್ ಡೇ ಇತ್ತು ಅನ್ಸುತ್ತ. ನಾನು ಎತ್ನಿಕ್ ಡೇ ಬಗ್ಗೆ ನೋಡ್ಬೇಕಂದ್ರೆ ಲಾಸ್ಟ್ ವಿಡಿಯೋ ಇದೆ, ಅದ್ ನೋಡ್ಕೊಂಡ್ ಬರ್ರಿ. ಆಫೀಸ್ಗೆ ಬಂದು ವರ್ಕ್ ಮಾಡೋದೇ ಒಂಥರ ಫೀಲು, ಅದು ಹೆಂಗಂತ ತೋರಿಸ್ತೀನಿ ಬರ್ರಿ. ನಂದು ಮೋಸ್ಟ್ ಆಫ್ ದ ಡೇ ಬರೀ ಮೀಟಿಂಗ್ಸ್ ಆಗಿ ಹೋಗ್ತದ. ಹಂಗು ಹಿಂಗು ಮೀಟಿಂಗ್ಸ್ ಎಲ್ಲ ಮುಗಿಸಿ ಕ್ಲೋಸ್ ಮಾಡೋ ಟೈಮ್ ಆಯ್ತು. ಯಾಕೆ ಜಲ್ದಿ ಲಾಗೌಟ್ ಅಂದ್ರೆ ಮತ್ತೆ ಇವತ್ತು 550 ಕಿಲೋಮೀಟರ್ ಡ್ರೈವ್ ಮಾಡಬೇಕಾಗಿತ್ತು. ಎಸ್, ನಾ ವರ್ಕ್ ಮಾಡೋದು ಒನ್ ಆಫ್ ದ ಬಿಗ್ 4 ಕಂಪನಿ EY. ನಾ ಇಲ್ಲಿ ಆಲ್ಮೋಸ್ಟ್ 3 ಇಯರ್ಸ್ ಆಯ್ತು, ಎಲ್ಲ ಸ್ಮೂತ್ ಅಂಡ್ ಫೈನ್ ಆಗಿ ನಡೆದ. ಇವಾಗ 4ಕ್ಕೆ ಬರ್ತೀನಿ ಅಂದ 5:15 ಬಂದ. ರೀಸನ್ ಕೇಳಿದ್ರೆ ಬೆಂಗಳೂರು ಟ್ರಾಫಿಕ್ ಅಂತ. ಅದು ಗೊತ್ತಿದ್ರೆ 2ಕ್ಕೆ ಮನೆ ಬಿಡ್ಬೇಕಾಗಿತ್ತು ಮಗ. ಹಂಗು ಹಿಂಗು ಮಾಡಿ ಬೆಂಗಳೂರು ಟ್ರಾಫಿಕ್ ದಾಟಷ್ಟರಲ್ಲಿ ಸಂಜೆ 7:30 ಆಯ್ತು. ಅದ್ರಾಗ ಮತ್ತೆ ನಾನು 2 ಕಾಲ್ಸ್ ಇದ್ದು, ಅಣ್ಣ ಡ್ರೈವ್ ಮಾಡ್ಲತ್ತಿದ್ದ, ನಾ ಬಾಜು ಕುಂತು ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡಿ ಮುಗಿಸ್ದೆ. ಮೀಟಿಂಗ್ಸ್ ಮುಗಿಸಲ್ಲಿ ಬಹಳ ಹಶ್ವಾಗಿತ್ತು. ಅಣ್ಣ ನೋಡಿದ್ರೆ 60-65 ಸ್ಪೀಡ್ದಾಗ ಹೊಂಟಿದ್ದ. ಅವ್ನ್ ಬಲಿದ ಕಾರ್ ತಗೊಂಡು ನಾ ಡ್ರೈವ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸ್ಟಾಪ್ ಕೊಟ್ವಿ, ಇಲ್ಲಂತೂ ಏನೂ ಇರ್ಲಿಲ್ಲ. ಬಂದಿವಿ ಹೆಂಗು ಅಂತ ಒಂದ್ ಸ್ವಲ್ಪ ಫೋಟೋ ತೆಗೆದು ನೆಕ್ಸ್ಟ್ ನಾವು ಸ್ಟಾಪ್ ಕೊಟ್ಟಿದ್ದೆ ಕೋಮಲ್ ಗ್ರ್ಯಾಂಡ್. ಇದೇನ್ ಪ್ರಮೋಷನಲ್ ವಿಡಿಯೋ ಅಲ್ಲ, ಬಟ್ ನಂಗೆ ಚಲೋ ಅನ್ಸ್ತು ಅದಕ್ಕೆ ಹೇಳತ್ತೀನಿ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್, ಆಮೇಲೆ ಬಹಳ ಸ್ಪೇಸ್ ಅದ, ಫ್ಯಾಮಿಲಿ ಬಂದ್ರು ಆರಾಮಾಗಿ ಇರ್ಬೋದು. ಹುಡುಗರಿಗೆ ಆಟ ಆಡ್ಲಕ್ನು ಒಂದ್ ಸ್ವಲ್ಪ ಗೇಮ್ಸ್ನು ಇಟ್ಟಾರ. ಯಾರನ್ನ ಬೆಂಗಳೂರು ಟು ಹೈದರಾಬಾದ್ ಜರ್ನಿ ಮಾಡ್ತಾರೆ ಇಲ್ಲಿ ಸ್ಟಾಪ್ ಮಾಡ್ಬೋದು. ಒಂದ್ ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಡ್ರೈವ್ ಚಾಲು ಮಾಡಿದ್ವಿ. ನಂಗೂ ಸಣ್ಣಗಿದ್ದಾಗ ಇದು ಡೌಟ್ ಇರ್ತಿತ್ತು, ವಿಂಡ್ ಮಿಲ್ದು ವಿಂಡ್ಸ್ ಹೆಂಗ್ ಟ್ರಾನ್ಸ್ಪೋರ್ಟ್ ಮಾಡ್ತಾರಂತ. ಇವತ್ತ ನಾವು ಬೆಂಗಳೂರು, ಅನಂತಪುರ್, ಗುತ್ತಿ, ಪತ್ತಿಕೊಂಡ, ಮಂತ್ರಾಲಯ, ರಾಯಚೂರು, ಯಾದಗಿರ್ ಈ ರೂಟ್ ಸೆಲೆಕ್ಟ್ ಮಾಡಿದ್ವಿ. ಯಾರನ್ನ ನೀವು ರಾಯಚೂರು ತಾನೇ ಬರಂಗಿದ್ರೆ ಈ ರೂಟ್ ಬೆಸ್ಟ್ ಅದ. ಸಾಕಾಯ್ತು, ರಾತ್ರಿ 11:30 ಆಗಿತ್ತು. ಇಲ್ಲಿ ಒಂದು ಹೋಟೆಲ್ ರವಿತೇಜ ಅಂತ ಹೋಟೆಲ್. ಇದೊಂಥರ ಆಂಧ್ರ ಧಾಬಾ ತರ ಇತ್ತು, ವೆಜ್ ಅಂಡ್ ನಾನ್ ವೆಜ್ ಎರಡು ಇತ್ತು. ನಡುವೆ ಯಾಕೋ ನಿದ್ದೆ ಬಂದಂಗ ಆಯ್ತು. ಮತ್ತೊಂದ್ ಕಡೆ ನಿಂತು ಚಾಗಿ ಕುಡಿದು ಮತ್ತೆ ಫ್ರೆಶ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ರಾತ್ರಿ 12:34 ಆಗಿತ್ತು. ಕರೆಕ್ಟ್ ಮಂತ್ರಾಲಯ ಗೇಟ್ ಅಪೋಸಿಟ್ ಇದ್ವಿ. ಒಂದ್ ನಮಸ್ಕಾರ ಮಾಡಿ ಅಲ್ಲಿಂದ ಮುಂದೆ ಬಂದು ಅವ ಡ್ರೈವ್ ಚಾಲು ಮಾಡಿದ. ಮನೆಗೆ 5ಕ್ಕೆ ಮುಟ್ಸಿದ, ಒಂದ್ ಬಾಯ್ ಹೇಳಿ. ಮನೆಗೆ ಬಂದು ಬೈಸ್ಕೊಂಡು ಮಕ್ಕೊಂಡೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.